ಹಾಯ್ ನನ್ನ ಎಲ್ಲ ಯೂಟ್ಯೂಬ್ ಜನತೆಗೆ ನನ್ನ ನಮಸ್ಕಾರಗಳು. ನಾನು ಇನ್ನು ಮುಂದೆ ಡೈಲಿ ಲಾಗ್ಸ್ ಅಂತ ಹೇಳಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಯಾರೆಲ್ಲ ಯೂಟ್ಯೂಬ್ ಈ ವಿಡಿಯೋನ ನೋಡ್ತಿದ್ದೀರ ನನ್ನನ್ನು ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಕೊನೆವರೆಗೂ ನೋಡ್ರಿ. ಈ ಒಂದು ಜಾತ್ರೆಗೆ ಹೋಗಿದ್ದೆ. ಇದು ಯಾವ ಜಾತ್ರೆ ಅಂದರೆ ನೋಡಿ ಸ್ನೇಹಿತರೆ. ನೀವು ಇಲ್ಲಿ ನೋಡ್ತಿರ್ತಕ್ಕಂತಹ 2 ಎತ್ತುಗಳ ಸವಾಲು ನಡೆದಿತ್ತು. ಈ 2 ಜೋಡಿ ಎತ್ತುಗಳು 2,51,000ವರೆಗೆ ಸವಾಲು ನೆರೆದಿತ್ತು ಸ್ನೇಹಿತರೆ. ತುಂಬ ನೋಡಲಿಕ್ಕೆ ಸುಂದರವಾಗಿದ್ದಾವೆ. ಅಷ್ಟೇ ಹರೆಯ ವಯಸ್ಸಿನ ಎತ್ತುಗಳಾಗಿವೆ. ಇದು ತೇರು ಎಳೆಯುವ ದಿನ ಸ್ನೇಹಿತರೆ. ಇಲ್ಲಿಯ ಒಂದು ವಿಶೇಷತೆ ಏನಂದರೆ, ಮೊದಲು ಉಚ್ಚಯ್ಯ ಅಂತ ಹೇಳಿ ತೇರು ಎಳಿತಾರೆ. 2ನೇ ದಿನ ರಥ ಎಳೆಯುತ್ತಾರೆ. ಈ ರೀತಿಯ ತೇರನ್ನು ಎಳೆಯುತ್ತಾರೆ. ಈ ಊರಿನ ವಿಶೇಷತೆ ಇದಾಗಿರುತ್ತದೆ. ಈ ಪಲ್ಲಕ್ಕಿ ಮೇಲೆ ಇರ್ತಕ್ಕಂಥ ಮೂರ್ತಿ ಅಮ್ಮಿಗೇಶ್ವರನ ಮೂರ್ತಿ ಸ್ನೇಹಿತರೆ. ಇದು ರಥದ 5 ಸಾರಿ ಸುತ್ತು ಹಾಕಿ ಆ ಒಂದು ಮೂರ್ತಿಯನ್ನು ತೇರಿನ ಒಳಗಡೆ ಇಡುತ್ತಾರೆ ಸ್ನೇಹಿತರೆ. ಈ ಒಂದು ಭರ್ಜರಿ ಸಂಭ್ರಮದ ಸಾಗುವಿಕೆ ಇರುತ್ತೆ ಸ್ನೇಹಿತರೆ. ತುಂಬ ಹೇಳ್ಕೊಳ್ಳೋಕ್ಕೆ ಹೆಮ್ಮೆಯ ಜಾತ್ರೆ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ತುಂಬ ವಿಶಿಷ್ಟವಾದದ್ದು, ಸಂಪ್ರದಾಯವಾದದ್ದು, ಅಷ್ಟೇ ಭರ್ಜರಿಯಾಗಿ ನಡೀತಕ್ಕಂಥ ಇದೊಂದು ಜಾತ್ರೆ ಆಗಿದೆ ಸ್ನೇಹಿತರೆ. ಈ ಒಂದು ಜಾತ್ರೆ ನೋಡೋಕ್ಕೆ ತುಂಬ ಎಲ್ಲಿ ನೋಡಿದ್ರು ಜನ ಸಾಗರವೇ ಹರಿದು ಬರುವಂತೆ ಎಲ್ಲಲ್ಲೂ ಜನರು ನೆರೆದಿರುತ್ತಾರೆ. ತುಂಬ ವಿಶೇಷ ಜಾತ್ರೆ ಅಂತಲೂ ಕರಿಬೋದು ಸ್ನೇಹಿತರೆ. ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಅಂದರೆ ನಿಮ್ಮ ಅದೃಷ್ಟ ಅಂಥೇಳಿ. ಈ ಒಂದು ಜಾತ್ರೆ ವಿಶೇಷತೆ ನಮಗೆಲ್ಲರಿಗೂ ಹೀಗೆ ತಿಳಿದಿರೋ ಹಾಗೆ ತುಂಬಾ ವಿಶೇಷವಾಗಿಯೂ ಕೂಡ ಇದೆ. ಮತ್ತು ಈ ಜಾತ್ರೆ ನೋಡೋಕೆ ಆಗಲಿಲ್ಲ ಅಂದರೂ ಈ ವಿಡಿಯೋದಲ್ಲಿ ನೋಡ್ತಿದ್ದೀರ ಅಂದರೆ ನೀವು ತುಂಬಾ ಅದೃಷ್ಟವಂತ. ಅಂಥ ವಿಶಿಷ್ಟವಾದಂಥ ಜಾತ್ರೆ ಸ್ನೇಹಿತರೆ ಇದು. ತುಂಬ ಸಂತೋಷಕರವಾದದ್ದು. ನೋಡಿ ಸ್ನೇಹಿತರೆ, ಈಗ ಪಲ್ಲಕ್ಕಿಯಲ್ಲಿರುವ ಮೂರ್ತಿಯನ್ನು ರಥದ ಮೇಲಿರುವ ಒಳಗಡೆ ಇಡುವಂತಹ ಅಥವಾ ಕೊಡುವಂತಹ ಕಾರ್ಯ ನಡೀತಾ ಇದೆ. ಪ್ರತಿಯೊಂದನ್ನು ಯಾವುದೇ ಅವಸರವಿಲ್ಲದೆ ನಿಧಾನವಾಗಿ ಸುಸೂತ್ರವಾಗಿ ಕೆಲಸವನ್ನು ಮಾಡ್ತಾರೆ ಸ್ನೇಹಿತರೆ. ಇಲ್ಲಿ ಒಗ್ಗಟ್ಟೇ ಇಲ್ಲಿಯ ಒಂದು ವಿವಿಧತೆಯಲ್ಲಿ ಏಕತೆ ಅನ್ನೋ ಹಾಗೆ ಇಲ್ಲಿ ಒಗ್ಗಟ್ಟು ತುಂಬಾ ಕಂಡುಬರುತ್ತೆ ಸ್ನೇಹಿತರೆ. ನೀವೆಲ್ಲ ನೋಡ್ತಿರ್ಬೋದು, ಅಮ್ಮಿಗೇಶ್ವರ ಅಜ್ಜನ ಪ್ರತಿಮೆ ಅಥವಾ ಮೂರ್ತಿಯನ್ನು ತೇರಿನ ಒಳಗಡೆ ಸಾಗಿಸುತ್ತಿರುವುದು ತುಂಬ ಅದ್ಭುತ ರಮಣೀಯ ದೃಶ್ಯವಿದೆ. ಈ ಒಂದು ದೃಶ್ಯವನ್ನು ನೋಡ್ಕೊಳ್ಳೋಕ್ಕೆ ತುಂಬ ಜನ ಸಾಗರವೇ ನಿಂತಿರುತ್ತೆ ಸ್ನೇಹಿತರೆ. ತೇರಿನ ಮುಂಭಾಗದಲ್ಲಿ ನೀವು ನೋಡಿರೋ ಹಾಗೆ ಕಂಸಾಳೆ ಮತ್ತು ನಂದಿ ಕೋಲು ಕುಣಿತ ಮತ್ತು ಡೊಳ್ಳು ಕುಣಿತ ಹೀಗೆ ಸಾಗ್ತಾ ಇರುತ್ತೆ ಈ ಜಾತ್ರೆಯಲ್ಲಿ. ಈ ಜಾತ್ರೆಯಲ್ಲಿ ಪ್ರತಿ ವರ್ಷವೂ ಹೆಚ್ಚು ಕಡಿಮೆ ಅಂದರೂ ಒಂದು ಮಿನಿಮಮ್ ಅಂದರೆ 40 ಅಥವಾ 50ರವರೆಗೆ ಸಾಮೂಹಿಕ ವಿವಾಹ ಜರುಗುತ್ತೆ ಸ್ನೇಹಿತರೆ. ಮತ್ತು ಈ ಜಾತ್ರೆಯೊಳಗಡೆ ಏನಿರುತ್ತೆ ಅಂದರೆ ರಾಜ್ಯ ಮಟ್ಟದ ಭಜನಾ ಸ್ಪರ್ಧೆ ಇರುತ್ತದೆ ಸ್ನೇಹಿತರೆ.
ಪ್ರಥಮ ದ್ವಿತೀಯ ತೃತೀಯ ಅಂತೇಳಿ ನಗದು ಬಹುಮಾನ ಇಟ್ಟಿರುತ್ತಾರೆ ಸ್ನೇಹಿತರೆ. ಮತ್ತು ಆಯಾ ದಿನದಲ್ಲಿ ಎರಡೆರಡು ನಾಟಕಗಳು ನಡೆಯುತ್ತವೆ ಸ್ನೇಹಿತರೆ. ಒಂದು ಪೌರಾಣಿಕ ನಾಟಕವಾದರೆ ಒಂದು ಹಾಸ್ಯ ರಸಮಂಜರಿ ನಾಟಕವಾಗಿರುತ್ತದೆ. ಈ ಎರಡು ನಾಟಕಗಳು ಪ್ರತಿ ಒಂದು ದಿನದಲ್ಲಿ ಇರುತ್ತದೆ. ತುಂಬ ನೋಡುಗರಿಗೆ ಕಣ್ಮನ ಸೆಳೆಯುವಂಥ ಒಂದು ಜಾತ್ರೆ ಅಂದರೆ ತಪ್ಪಾಗಲ್ಲ ಸ್ನೇಹಿತರೆ. ಅದೇ ರೀತಿ ಆಹಾರದ ವ್ಯವಸ್ಥೆಯನ್ನು ಚೆನ್ನಾಗಿಯೇ ಕೊಡ್ತಾರೆ. ಈ ಒಂದು ಅದ್ಭುತ ಕ್ಷಣವನ್ನು ನೋಡಲಿಕ್ಕೆ ನಾವು ಅದೃಷ್ಟವಂತರ ಅಂತ ಅನ್ಬೋದು. ಇದು ಪಲ್ಲಕ್ಕಿ ಅಂತ ಕರಿತೀವಲ್ಲ ಸ್ನೇಹಿತರೆ, ಇದು ಕೊನೆಯ ದಿನ ರಾತ್ರಿ ದಿನ ಒಂದು ದೈವದ ಪಲ್ಲಕ್ಕಿಯಲ್ಲಿ ಮುರುಗೇಶ್ವರನ ಮೂರ್ತಿಯನ್ನು ಪ್ರತಿ ರಾಜ ಬೀದಿಗಳಲ್ಲಿ ಮೆರವಣಿಗೆ ನಡೀತಾ ಇರುತ್ತೆ ಸ್ನೇಹಿತರೆ. ಇದು ರಾತ್ರಿ ಪ್ರತಿಯೊಬ್ಬ ಗ್ರಾಮದ ಜನರು ನಿದ್ದೆ ಮಾಡದೆ ಅಂದರೆ ಈ ಪಲ್ಲಕ್ಕಿಗೋಸ್ಕರ ಮೆರವಣಿಗೆಗೋಸ್ಕರ ನೋಡೋಕ್ಕಂತೇಳಿ ಆ ರಾತ್ರಿ ಕುಳಿತಿರ್ತಾರೆ ಸ್ನೇಹಿತರೆ. ಇಲ್ಲಿ ಒಂದು ನಂಬಿಕೆ ಇದೆ, ಏನಂದರೆ ನೀರನ್ನು ಮೆರವಣಿಗೆ ಮುಂದೆ ಹಾಕುವುದು. ಇದು ಪ್ರಾರಂಭವಾದಾಗಿಂತ ಹಿಡಿದು ಕೊನೆಯವರೆಗೂ ನೀರು ಹಾಕ್ತಾನೆ ಇರ್ತಾರೆ ಸ್ನೇಹಿತರೆ. ಇದು ಒಟ್ಟು